ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕ್ಲಾಸ್ನಲ್ಲಿ ಲ್ಯಾಂಡ್ ಸರ್ವೇರ್ ಸ್ಪೆಸಿಫಿಕ್ ಪೇಪರ್ 2 ಸಂಬಂಧಪಟ್ಟ ಹಾಗೆ ಏನೈತಿ ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ನ ನೋಡೋಣ. ಸೊ ಈಗಾಗಲೇ 2 ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ನಾವು ಸಾಲ್ವ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೇವೆ. ಇನ್ನೂ ಯಾರು ನೋಡಿಲ್ಲ ನೋಡ್ಬೋದು. ಸೊ ಇದು 3ನೇ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ತದೆ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಂದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನು ಸಹ ಕೇಳ್ಬೋದು. ಸೊ ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಮೆಂಬರ್ಶಿಪ್ಪನ್ನು ಪಡೆದುಕೊಂಡ್ರೆ ನಿಮಗೆ PDF ನೋಟ್ಸು ಹಾಗೆ ಮಾಡೆಲ್ ಕ್ವಶನ್ ಪೇಪರ್ಗಳು ಸಹ ನಿಮ್ಗೆ ದೊರೆತವು. ಸೊ ಇಲ್ಲಿ ಕೆಳಗಡೆ ಕಾಣುವಂಥ ಜಾಯಿನ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ 159 ರುಪೀಸ್ಗೆ ಕ್ಲಾಸ್ ಮತ್ತು PDF ಅನ್ನು ನೀವು ಜಾಯಿನ್ ಆದರೆ ನಿಮಗೆ ಕ್ಲಾಸ್ಗಳು ಮತ್ತು PDFಗಳು ಎರಡು ಕೂಡ ದೊರೆತವೆ. ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂದರೆ the value of a root 1600 plus root of 81 is equal to ಅಂತ ಕೇಳಿದಾರು. ಸೊ ಇದು ಯಾವುದಕ್ಕೆ ಈಕ್ವಲ್ ಆಗ್ತದೆ ಅಂತ ಕೇಳಿದಾರು. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೂಟ್ ಆಫ್ ಈ 1600 ಯಾವ ರೀತಿ ಬರಿಬೋದು ಅಂದ್ರೆ ರೂಟನ್ನು ಹೊರಗೆ ತೆಗೆದ್ರೆ ನಮ್ಗೆ 1600 ವರ್ಗಮೂಲ ಏನಾಗಿರ್ತದೆ 40 ಆಗಿರ್ತದೆ. ನೆಕ್ಸ್ಟ್ ಪ್ಲಸ್ ಈ 81 ವರ್ಗಮೂಲ ಏನಾಗಿರ್ತದೆ 9 ಆಗಿರ್ತದೆ. ಸೊ ಇಲ್ಲಿ ರೂಟ್ ಆಫ್ 49 ಆಯಿತು. ಸೊ ಈ 49ರದ ವರ್ಗಮೂಲ ಏನಾಗಿರ್ತದೆ ಇದು 49ರದ ಇಲ್ಲಿ 7 ಆಗಿರ್ತದೆ. ಸೊ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ನಂಬರ್ ಆಫ್ ಮಲ್ಟಿಪಲ್ಸ್ ಆಫ್ 4 ಬಿಟ್ವೀನ್ 10 ಆ್ಯಂಡ್ 150 ಈಸ್ ಅಂದರು. ಸೊ ಇಲ್ಲಿ 4ರಲ್ಲೇ ಭಾಗ ಹೋಗಬೇಕು. ನಂಬರ್ ಆಫ್ 4 ಮಲ್ಟಿಪ್ಲೈಸ್ ಅಂದರು. ಸೊ 10ರಿಂದ 250 ಒಳಗೆ ಇರುವಂಥ ಎಷ್ಟು ಸಂಖ್ಯೆಗಳು ಇದಾವೆ ಅಂತ ಇಲ್ಲಿ ಕೇಳಿದರು. ಸೊ 4ರಿಂದ ಭಾಗ ಹೋಗುವಂಥ 10ರ ನಂತರ ಬರುವಂಥ ಸಂಖ್ಯೆ ಯಾವುದಂದ್ರೆ ಇಲ್ಲಿ 12 ಆಗಿರ್ತದೆ. ಅಂದ್ರೆ ಇಲ್ಲಿ ಎ ಈಕ್ವಲ್ ಟು ಫಸ್ಟ್ ನಂಬರ 12. ಇಲ್ಲಿ ಕೊನೆಯ ಸಂಖ್ಯೆ 250ರ ಒಳಗಿರುವಂಥ ಸಂಖ್ಯೆ ಲಾಸ್ಟ್ ಸಂಖ್ಯೆ ಯಾವುದಾಗಿರ್ತದೆ ಇಲ್ಲಿ 248 ಆಗ್ತದೆ. ಸೊ ನಮಗೆ ಇಲ್ಲಿ ಎನ್ನನ್ನು ಕಂಡು ಹಿಡಿಬೇಕು. ಸೊ ಎನ್ನನ್ನು ಯಾವ ರೀತಿ ಕಂಡು ಹಿಡಿಬೋದು ಅಂದ್ರೆ ಸೊ ಇಲ್ಲಿ Tn ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ದ ಫಾರ್ಮುಲಾ. ಸೊ ಇಲ್ಲಿ ಲಾಸ್ಟ್ ಸಂಖ್ಯೆ Tn ಎಷ್ಟದ ಇಲ್ಲಿ ನಮಗೆ 248 ಅದ. ಈಕ್ವಲ್ ಟು ಎ ಎಷ್ಟು ಬಂದದ 4 ಬಂದದ. ಸೊ ಎನ್ನನ್ನು ಕಂಡು ಹಿಡಬೇಕು ಯಾಸ್ ಇಟ್ರಿ. ಹಾಗೆ ಡಿ ಏನಂತಿ ಕಾಮನ್ ಡಿಫ್ರೆನ್ಸ್ ಏನಾಗ್ತದೆ 4ರ ಮಲ್ಟಿಪಲ್ಸ್ ಕೇಳಿದಾರೆ ಅಂದ್ರೆ 4 ಕಾಮನ್ ಡಿಫ್ರೆನ್ಸ್ ಇಲ್ಲಿ ಆಗ್ತದೆ. ಸೊ 4 ಇಂಟು ಎನ್ 4n ಮೈನಸ್ 4. ಸೊ ಇಲ್ಲಿ 248. ಸೊ ಈ ಪ್ಲಸ್ 4 ಇದು ಮೈನಸ್ 4 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 4n ಈಕ್ವಲ್ ಟು 248 ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಎನ್ ಈಕ್ವಲ್ ಟು ಏನಾಗುತ್ತೆ 248/4 ಆಗುತ್ತೆ. ಸೊ ಇಲ್ಲಿ 4 1 4 6 24 4 2. ಸೊ ಇಲ್ಲಿ 62 ಏನಾಗುತ್ತೆ ಇಲ್ಲಿ ಸಾರಿ ಇಲ್ಲಿ ನಾವು ಎ ಅನ್ನು ಪ್ಲಸ್ 4 ಅಂತ ತೊಂದೆವು 12 ಅಂತ ತಗೋಬೇಕಿದ್ನ. ಸೊ ಇಲ್ಲಿ 12 ಆಗುತ್ತೆ. ಫಸ್ಟ್ ನಂಬರ ಎ ಏನಾಗುತ್ತೆ ಇಲ್ಲಿ 12 ತಂದೆವು. ಸೊ ಇಲ್ಲಿ ಇಂಟು ಮಾಡಿದಾಗ 12 ಪ್ಲಸ್ 4n ಮೈನಸ್ 4 ಆಗುತ್ತೆ. ಸೊ ಇಲ್ಲಿ 12ರಲ್ಲಿ 4 ಹೋದ್ರೆ 8 ಉಳಿತದೆ. 4n ಆಗುತ್ತೆ ಇಲ್ಲಿ 248 ಆಗಿರುತ್ತೆ. ಸೊ ಈ 8ನ ಈ ಕಡೆಗೆ ತಂದೆವು ಅಂದರೆ ಏನಾಗುತ್ತೆ ಇದು ಮೈನಸ್ ಆಗುತ್ತೆ. ಸೊ 240 ಆಗುತ್ತೆ. ಸೊ ಇಲ್ಲಿ 4n ಈಕ್ವಲ್ ಟು 240 ಆಯ್ತು. ಎನ್ ಈಕ್ವಲ್ ಟು ಎಷ್ಟಾಗುತ್ತೆ ಇಲ್ಲಿ 4 1 4 60. ಸೊ ಎನ್ ಈಕ್ವಲ್ ಟು ಇಲ್ಲಿ ನಮ್ಗೆ 60 ಬರ್ತದೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, if the perimeter of the circle and square are equal
ದೆನ್ ದ ರೇಷಿಯೋ ಆಫ್ ದೇರ್ ಏರಿಯಾಸ್ ವಿಲ್ ಬಿ ಈಕ್ವಲ್ ಟು ಅಂದರು. ಸೊ ಇಲ್ಲಿ ಪೆರಿಮೀಟರ್ ಆಫ್ ದ ಸರ್ಕಲ್ ಆ್ಯಂಡ್ ಸ್ಕ್ವೇರ್ ಆರ್ ಈಕ್ವಲ್ ಅಂದರು. ದೆನ್ ದ ರೇಷಿಯೋ ಆಫ್ ದೇರ್ ಏರಿಯಾಸ್ ವಿಲ್ ಬಿ ಅಂದರು. ಸೊ ಇಲ್ಲಿ ಪೆರಿಮೀಟರ್ ಆಫ್ ದ ಸರ್ಕಲ್ ಏನಾಗುತ್ತೆ ಇಲ್ಲಿ 2πr ಆಗುತ್ತೆ ಈಕ್ವಲ್ ಟು ಸ್ಕ್ವೇರ್ ದ ಪೆರಿಮೀಟರ್ ಏನಾಗುತ್ತೆ 4a ಆಗುತ್ತೆ. ಸೊ ಇಲ್ಲಿ ಎರಡು ಒಂದ್ಲೆ ಎರಡು ಎರಡ್ಲೆ. ಸೊ ಇಲ್ಲಿ ನಮ್ಗೆ ಆರ್ ಈಕ್ವಲ್ ಟು ಏನು ಬರ್ತದೆ 2a/π ಅಂತ ಇಲ್ಲಿ ಆಗುತ್ತೆ. ಸೊ ಇಲ್ಲಿ ಆರ್ ವ್ಯಾಲ್ಯೂ ನಮ್ಗೆ 2a/π ಅಂತ ಬಂತು. ಸೊ ಇಲ್ಲಿ ನಮ್ಗೆ ಏರಿಯಾ ಆಫ್ ಸರ್ಕಲ್ ಬೇಕು. ಏರಿಯಾ ಆಫ್ ಸರ್ಕಲ್ ಏನಾಗುತ್ತೆ πr² ಅಂತ ಆಗುತ್ತೆ. ಸೊ πr² ಅಂದರೆ ಇಲ್ಲಿ ಪೈ ಆಸ್ ಇಟ್ ಇಸ್ r² ಅಂದ್ರೆ 2a/π ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಪೈ ಇಂಟು 2a ಅಂದ್ರೆ 4a²/π² ಆಗುತ್ತೆ. ಸೊ ಈ ಪೈ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಏನು ಉಳಿತದ 4a²/π ಇಲ್ಲಿ ಉಳಿತದ. ಸೊ ಇದು ಏರಿಯಾ ಆಫ್ ಸರ್ಕಲ್ಲ. ನಮ್ಗೆ ಏರಿಯಾ ಆಫ್ ಸ್ಕ್ವೇರ್ ಅನ್ನೋದು ಏರಿಯಾ ಆಫ್ ಸ್ಕ್ವೇರ್ ಏನಾಗುತ್ತೆ a² ಆಗುತ್ತೆ ಡೈರೆಕ್ಟ. ಅಂದ್ರೆ ಬಾಹು ಎ ಇತ್ತಂದ್ರೆ ಸೈಡ್ ಎ ಇತ್ತಂದ್ರೆ a² ಆಗುತ್ತೆ. ಸೊ ಅವ್ರು ಏನು ಕೇಳಿದರು ರೇಷಿಯೋ ಆಫ್ ದೇರ್ ಏರಿಯಾಸ್ ಅಂದರು. ಸೊ ಇಲ್ಲಿ ಏರಿಯಾ ಆಫ್ ಸರ್ಕಲ್ ಡಿವೈಡೆಡ್ ಬೈ ಏರಿಯಾ ಆಫ್ ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ. ಸೊ ಏರಿಯಾ ಆಫ್ ಸ್ಕ್ವೇರ್ ಏನದ 4a²/π ಹೋಲ್ ಡಿವೈಡೆಡ್ ಬೈ ಏರಿಯಾ ಆಫ್ ಸ್ಕ್ವೇರ್ ಏನಾಗುತ್ತೆ a² ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ 4a²/π ಇಂಟು a² ಆಗುತ್ತೆ. ಸೊ ಈ a² ಗೆಟ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪೈ ಇದ್ದಿದ್ದಾನ 4 ಇದು ಪೈ ಇದ್ದಿದ್ದ 22/7 ಇದ್ದಿದ್ದ ಅದ ಇಲ್ಲಿ ಕೆಳಗದ ಅಂದ್ರೆ ಉಲ್ಟಾ ಆಗುತ್ತೆ. ಸೊ ಆಗ ಇಲ್ಲಿ 22 ಆಗುತ್ತೆ, ಇಲ್ಲಿ 7 ಮೇಲಕ್ಕೆ ಹೋಗುತ್ತೆ. ಸೊ ಇಲ್ಲಿ 2 11. ಸೊ ಇಲ್ಲಿ 14/11 ಆಗುತ್ತೆ. ಸೊ 14/11 ನಾವು ಯಾವ ರೀತಿ ಬರಿಬೋದು ಅಂದ್ರೆ 14:11 ಅಂತ ಇಲ್ಲಿ ನಾವು ಬರಿಬೋದು. ಸೊ ಇಲ್ಲಿ ಆಪ್ಷನ್ ಎ ಅನ್ನೋದು ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, a rectangular has a diagonals of a length 13 inches and one side of 5 inches. What is the length of other side ಅಂದರು. ಸೊ ರೆಕ್ಟ್ಯಾಂಗುಲರ ಸೊ ಈ ರೀತಿ ರೆಕ್ಟ್ಯಾಂಗುಲರ್ ಅದ. ಸೊ ಇಲ್ಲಿ ಡಯಾಗೋನಲ್ಸ್ ಆಫ್ ಲೆಂತ್ ಎಷ್ಟದ ಇದು 13 ಸೆಂಟಿಮೀಟರ್ ಅದ. ನೆಕ್ಸ್ಟ್ ಒಂದು ಸೈಡ್ ಆಫ್ ಸೊ ಒಂದು ಸೈಡ್ ಏನೈತಿ 5 ಸೆಂಟಿಮೀಟರ್ ಅದ. ಸೊ ನಾವು ವಾಟ್ ಈಸ್ ದ ಲೆಂತ್ ಆಫ್ ಅದರ್ ಸೈಡ್ ಅಂದ್ರೆ ಈ ಸೈಡ್ದ ಇದು 5 ಇರ್ತದೆ. ಸೊ ಈ ಸೈಡ್ದ ಲೆಂತನ್ನು ನಾವು ಕಂಡುಹಿಡಿಬೋದು. ಸೊ ಇದು ರೆಕ್ಟ್ಯಾಂಗುಲರ್ ಅನ್ನೋದು ಇಲ್ಲಿ 90 ಡಿಗ್ರಿ ಆಗಿರ್ತದೆ. ಸೊ ಹಾಗಾಗಿ ಇಲ್ಲಿ ಪೈಥಾಗೋರಸ್ ಪ್ರಮೇಯವನ್ನು ಅಪ್ಲೈ ಮಾಡಿದಾಗ ಸೊ ಇಲ್ಲಿ ಏನಾಗುತ್ತೆ ಇದು ಎ, ಇದು ಬಿ, ಇದು ಸಿ ಅಂತವ್ರಿ. ಸೊ ಇಲ್ಲಿ AB² = AC² + CB² ಆಗ್ತದೆ. ಸೊ ಹಾಗಾಗಿ ಇಲ್ಲಿ AB² ಎಷ್ಟದ 13², AC² ನಾವು ಕಂಡುಹಿಡಿಬೇಕು. ಪ್ಲಸ್ AB² 5² ಅದ. ಸೊ 5 ಅದ 5² ಆಗುತ್ತೆ. ಈ 5² ಈ ಕಡೆ ತಂದಾಗ ಮೈನಸ್ ಆಗುತ್ತೆ. ಸೊ ಮೈನಸ್ ಮಾಡಿದಾಗ ನಮ್ಗೆ ಎಷ್ಟಾಗುತ್ತೆ ಇಲ್ಲಿ 13² ಎಷ್ಟಾಗುತ್ತೆ 169 ಆಗುತ್ತೆ. ಮೈನಸ್ 5² ಅಂದ್ರೆ 25 ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಇದ್ದಿದ್ದು ಈ ಕಡೆ ಬಂದ್ರೆ ಮೈನಸ್ ಆಗಿರ್ತದೆ. ಸೊ 169 ಮೈನಸ್ 25 ಮಾಡಿದಾಗ ನಮಗೆ 144 ಆಗುತ್ತೆ. ಸೊ ಇಲ್ಲಿ AC² = 144 ಆತಂದ್ರೆ AC = ಎಷ್ಟಾಗುತ್ತೆ
12 ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ 12 ಸೆಂಟಿಮೀಟರ್ ಅನ್ನೋದು ಇಲ್ಲಿ 12 ಇಂಚಸ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಅದರ್ ಸೈಡ್ ಏನಾಗುತ್ತೆ ಇದು 12 ಇಂಚಸ ಇರ್ತದೆ. ನೆಕ್ಸ್ಟ್ ಕ್ವಶನ್, ದ ಆಂಗಲ್ ಸಬ್ಟೆಂಡ್ ಬೈ ದ ಆರ್ಕ್ ಎಟ್ ದ ಸೆಂಟರ್ ಈಸ್ ಅಂದರು. ಸೊ ಇದೇನಾಗಿರ್ತದೆ, ಅಕ್ಯೂಟ, ಅಬ್ಸ್ಟ್ಯೂಸ, ರೈಟ್ ಆ್ಯಂಗಲ್, ರಿಫ್ಲೆಕ್ಸ್ ಅಂದರು. ಸೊ ಇದು ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಇಫ್ ದ ಮೀನ್ ಆಫ್ ದ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಈಸ್ 3n/5 ದೆನ್ ದ ವ್ಯಾಲ್ಯೂ ಆಫ್ n ಅಂದರು. ಸೊ ಇಲ್ಲಿ ಮೀನ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್, ಸೊ ಇಲ್ಲಿ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ತೊಗೊಂಡಾಗ, ಸೊ ಇಲ್ಲಿ ಫಸ್ಟ್ n ನ್ಯಾಚುರಲ್ ನಂಬರ್ಸನ್ನು ತೊಗೊಂಡಾಗ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇಲ್ಲಿ ಇದೇನೈತಿ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ. ನೆಕ್ಸ್ಟ್ ನಾವು ಮೀನನ್ನು ತೊಗೊಂಡಾಗ ಮೀನ್ ಏನಾಗುತ್ತೆ, ಸೊ ಇಲ್ಲಿ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ n. ಸೊ ಇದು ಮೀನ್ ಆಗುತ್ತೆ. ಸೊ ಇದು ಫಸ್ಟ್ n ನ್ಯಾಚುರಲ್ ನಂಬರ್ದ ಮೀನ್ ಆಗುತ್ತೆ. ಸೊ ನೆಕ್ಸ್ಟ್, ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಮಗೇನಾಗುತ್ತೆ, n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2n ಅಂತ ಇಲ್ಲಿ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಈ ಎನ್ನ ಗೆಟ್ ಕ್ಯಾನ್ಸಲ್ ಆಗಿ ಇಲ್ಲಿ n ಪ್ಲಸ್ 1 ಡಿವೈಡೆಡ್ ಬೈ 2 ಮಾತ್ರ ಇಲ್ಲಿ ಉಳಿತದೆ. ಸೊ ಇದು ಮೀನ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ನೆಕ್ಸ್ಟ್, ಸೊ ಇದು ಯಾವುದಕ್ಕೆ ಈಕ್ವಲ್ ಐತೆ ಅಂದರೆ ಇದು 3n/5ಕ್ಕೆ ಈಕ್ವಲ್ ಐತೆ ಅಂದರು. ಸೊ ಆಗ 3n/5 ಈಕ್ವಲ್ ಟು n ಪ್ಲಸ್ 1 ಡಿವೈಡೆಡ್ ಬೈ 2. ಸೊ ಇದಕ್ಕೆ ಈಕ್ವಲ್ ಐತೆ ಅಂದರು. ಸೊ ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಈ 2 ಇದ್ದಿದ್ದ ಈ 3ಕ್ಕೆ ಇಂಟು ಆಗಿ 6n ಈಕ್ವಲ್ ಟು ಈ 5 ಇದ್ದಿದ್ದ ಈ ಕಡೆ ಇಂಟು ಆತಂದರೆ 5 ಇಂಟು n 5n. ಸೊ 5 ಇಂಟು 1 ಪ್ಲಸ್ 5 ಆಗುತ್ತೆ. ನೆಕ್ಸ್ಟ್, ಸೊ ಇಲ್ಲಿ 6n ಅದ, ಇಲ್ಲಿ 5n ಈ ಕಡೆ ಕಳಿಸಿದಾಗ 6n ಮೈನಸ್ 5n ಈಕ್ವಲ್ ಟು 5 ಆಗುತ್ತೆ. ಸೊ ಇಲ್ಲಿ 6n ಒಳಗೆ 5n ಹೋತಂದ್ರೆ n ಈಕ್ವಲ್ ಟು ಇಲ್ಲಿ 5 ಆಗುತ್ತೆ. ಸೊ ನಾವು n ಬೆಲೆ ಇಲ್ಲಿ 5 ಆಗುತ್ತೆ. ಸೊ ದ ವ್ಯಾಲ್ಯೂ ಆಫ್ n ಇಸ್ 5. So next question, the natural of the roots of the quadratic equation x plus 12 into x plus 6 equal to 4 square satisfy the following ಅಂದರು. ಸೊ ಇಲ್ಲಿ ಯಾವುದಾಗುತ್ತೆ ಅಂತ ಕೇಳಿದರು. ಸೊ ಇದನ್ನು ಸಾಲ್ವ್ ಮಾಡಿದಾಗ ಅವು ರೂಟ್ಸ ಇರ್ರ್ಯಾಷನಲ್ ಇರ್ತಾವೋ ಅಥವಾ ಅವು ರೂಟ್ಸ ನೆಗೆಟಿವ್ ಆ್ಯಂಡ್ ರ್ಯಾಷನಲ್ ಇರ್ತಾವೋ ಅಥವಾ ಒನ್ ಆಫ್ ದಿ ರೂಟ್ಸ್ ಇಸ್ ಪಾಸಿಟಿವ್ ಆ್ಯಂಡ್ ಅದರ್ ಒನ್ ಇಸ್ ನೆಗೆಟಿವ್ ಆ್ಯಂಡ್ ಬೋತ್ ಆರ್ ರ್ಯಾಷನಲ್ಲು ಅಥವಾ ನನ್ ಆಫ್ ದಿ ಅಬೋ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಸಾಲ್ವ್ ಮಾಡಿ ನೋಡಿದಾಗ ನಾವು, ಸೊ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 6x. ನೆಕ್ಸ್ಟ್ 12 ಇಂಟು ಎಕ್ಸ್ 12x ಪ್ಲಸ್ 12 ಇಂಟು 6 72 ಆಗುತ್ತೆ ಈಕ್ವಲ್ ಟು 4 ಸ್ಕ್ವೇರ್ ಅಂದರೆ 16 ಆಗುತ್ತೆ. ನೆಕ್ಸ್ಟ್ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಟೋಟಲ್ ಎಷ್ಟಾಗುತ್ತೆ 18x ಪ್ಲಸ್ ಇಲ್ಲಿ 16 ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. 72ರಲ್ಲಿ 16 ತೆಗೆದ್ರೆ ಎಷ್ಟಾಗುತ್ತೆ, ಸೊ 10 ಹೊತ್ತಂದ್ರೆ 62 56 ಇಲ್ಲಿ ಆಗುತ್ತೆ. ನೆಕ್ಸ್ಟ್, ಸೊ ಇದನ್ನು ಯಾವ ರೀತಿ ಹೊಡ್ಕೋಬೋದಂದ್ರೆ ನಾವು, ಸೊ ಇದನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್
ಇದು 18x ಇದ್ದನ್ನು 14x ಪ್ಲಸ್ 4x ಅಂತ ಬರಿಬೋದು. ಸೊ 14 4 56 ಆಗುತ್ತೆ. ಸೊ 14 ಪ್ಲಸ್ 4x ಅಂದ್ರೆ 18x ಆಗುತ್ತೆ. ಸೊ ಇಲ್ಲಿ 56. ನೆಕ್ಸ್ಟ್ ಇಲ್ಲಿ ಎಕ್ಸ್ ಸ್ಕ್ವೇರ್, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 14x ಅದಲ್ಲಿ ಎಕ್ಸನ್ನು ಕಾಮನ್ ತೊಗೊಂತೀವಿ ಅಂದರೆ ಎಕ್ಸ್ ಪ್ಲಸ್ 14 ಉಳಿತದ. ನೆಕ್ಸ್ಟ್ ಇಲ್ಲಿ 4ಅನ್ನು ಕಾಮನ್ ತೊಗೊಂತೀವಿ ಅಂದರೆ ಇಲ್ಲೂ ಕೂಡ ಎಕ್ಸ್ ಪ್ಲಸ್ 14 ಉಳಿತದ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಪ್ಲಸ್ 14 ಆ್ಯಸ್ ಇಟ್ ಈಸ್ ಬರೋದು. ಸೊ ಇಲ್ಲಿ ಏನು ಉಳಿತು, ಎಕ್ಸ್ ಉಳಿತು. ಇಲ್ಲಿ ಏನು ಉಳಿತು, ಪ್ಲಸ್ 4 ಉಳಿತು. ಸೊ ಇಲ್ಲಿ ಎಕ್ಸ್ ಬೆಲೆ ಏನಾಗುತ್ತೆ, ಸೊ ಇಲ್ಲಿ ಎಕ್ಸ್ ಬೆಲೆ ಒಂದು -14 ಆಗುತ್ತೆ. ಇನ್ನೊಂದು ಇಲ್ಲಿ ಎಕ್ಸ್ ಬೆಲೆ ಎಕ್ಸ್ ಪ್ಲಸ್ 4 ಇದ್ದಿದ್ದ ಈ ಕಡೆ ಹೊತ್ತಂದ್ರೆ -4 ಆಗುತ್ತೆ. ಸೊ ಎರಡು ರಿಯಲ್ ರೂಟ್ಸ್ ಏನದು, ಎರಡು ನೆಗೆಟಿವ್ ಬಂದು, ಎರಡು ಹಾಗೆ ರ್ಯಾಷನಲ್ ನಂಬರ್ಸ ಇಲ್ಲಿ ಬಂದು. ಸೊ ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಬೋತ್ ರೂಟ್ಸ್ ಆರ್ ನೆಗೆಟಿವ್ ಆ್ಯಂಡ್ ರ್ಯಾಷನಲ್ ನಂಬರ್ಸ ಆಗಿರ್ತಾವೆ. ಸೊ ನೆಕ್ಸ್ಟ್ ಕ್ವಶನ್, ಇನ್ ಅ ಗ್ರೂಪ್ ಆಫ್ 60 people 20 prepare cold beverage and 56 prepare hot beverage and each prepares at least one of the two. How many people like coffee and tea ಅಂದ್ರೆ, ಸೊ ಇಲ್ಲೇ ಕಾಫಿ ಆ್ಯಂಡ್ ಟೀ ಅಂತ ತಗೋರಿ ನೀವು. ಸೊ ಇಲ್ಲಿ ಟೋಟಲ್ 60 ಪೀಪಲ್ದವರು. 60 ಪೀಪಲ್ ಒಳಗೆ 20 ಜನ ಕೋಲ್ಡ್ ಕಾಫಿ, ನೆಕ್ಸ್ಟ್ 56 ಜನ ಹಾಟ್, ಆ್ಯಂಡ್ ಈಚ್ ಪ್ರಿಪೇರ್ ಅಟ್ ಲೀಸ್ಟ್ ಒನ್ ಅಂದರು, ಲೀಸ್ಟ್ ಒನ್ ಆಫ್ ಟು. ಹೌ ಮೆನಿ ಪೀಪಲ್ ಲೈಕ್ ಕಾಫಿ ಆ್ಯಂಡ್ ಟೀ. ಸೊ ಇಲ್ಲಿ ಟೋಟಲ್ ಎಷ್ಟಾಯ್ತು, 56 ಪ್ಲಸ್ 20. ಸೊ ಟೋಟಲ 76 ಜನ ಇಲ್ಲಿ ಆದರು. ಬಟ್ ಇಲ್ಲಿ ಇರೋರು ಎಷ್ಟು, 60 ಜನ ಅದಾರು. ಸೊ 60 ಜನ ಅದಾರ ಅಂದರೆ ಇನ್ನು 16 ಜನ ಉಳಿದ್ರು. ಸಿ 16 ಜನ ಏನು ಉಳ್ದಾರಲ್ಲ ಇವರ ಕಾಫಿ ಮತ್ತು ಟೀ ಎರಡೂ ಅನ್ನ ಲೈಕ್ ಮಾಡ್ತಾರು. ಸೊ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಸೊ ಎನಿ ಪಾಯಿಂಟ್ ಆನ್ ಅ ಎಕ್ಸ್ ಎಕ್ಸಿಸ್ ಈಸ್ ಆಫ್ ದ ಫಾರ್ಮ್ ಅಂದರು. ಸೊ ಯಾವುದೇ ಒಂದು ಎಕ್ಸ್ ಎಕ್ಸಿಸ್ನಲ್ಲಿ ಪಾಯಿಂಟ್ ಬರ್ಬೇಕಂದ್ರೆ ಇಲ್ಲಿ ಎಕ್ಸ್ ಆಗಿರ್ತದೆ, ಇದು ಎಕ್ಸ್ ಡ್ಯಾಶ್, ಇದು ವಾಯ, ಇಲ್ಲಿ ವೈ ಡ್ಯಾಶ್. ಸೊ ಇಲ್ಲಿ ಏನಂದರು, ಎನಿ ಪಾಯಿಂಟ್ ಆನ್ ಎಕ್ಸ್ ಎಕ್ಸಿಸ್. ಸೊ ಎಕ್ಸ್ ಎಕ್ಸಿಸ್ ಮೇಲೆ ಇಲ್ಲಿ ಪಾಯಿಂಟ್ ಬರ್ಬೇಕಂದ್ರೆ, ಸೊ ಇಲ್ಲಿ ಒಂದು ಪಾಯಿಂಟ ಇದೆ, 1 2 ಐತೆ ಅಂದ್ರೆ. ಸೊ ಇಲ್ಲಿ ಪಾಯಿಂಟ್ ಬರ್ಬೇಕಂದ್ರೆ, ಇಲ್ಲಿಗೆ ಪಾಯಿಂಟ್ ಬರ್ಬೇಕಂದ್ರೆ ವಾಯ್ ಏನೇ ಇರಬೇಕು, 0 ಆಗಿರಬೇಕು. ಸೊ ಇಲ್ಲಿ ಪಾಯಿಂಟ್ ಬರ್ಬೇಕಂದ್ರೆ 0,2 ಇತ್ತಂದ್ರೆ ಏನೈತಿ, ಇಲ್ಲಿ ಪಾಯಿಂಟ್ ಬರ್ತದೆ. ಸೊ ಇಲ್ಲಿ ಸಾರಿ ಇದು ಉಲ್ಟಾ ಆಗಬೇಕು, ಇದು 0 ಆಗಿರಬೇಕು. ಸೊ 2,0 ಇತ್ತಂದ್ರೆ ಇಲ್ಲಿ ಎಕ್ಸ್ ಎಕ್ಸಿಸ್ ಮೇಲೆ ನಮಗೆ ಪಾಯಿಂಟ್ ಬರ್ತದೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ x,0 ಇತ್ತಂದ್ರೆ ಇಲ್ಲಿ ನಾವು ಎಕ್ಸ್ ಮೇಲೆ ಏನೈತಿ ಪಾಯಿಂಟನ್ನು ನೋಡ್ಬೋದು. ಸೊ ಎನಿ ಪಾಯಿಂಟನ್ನು ಎಕ್ಸ್ ಎಕ್ಸಿಸ್ ಇದ್ದ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದ highest common factor of the 4p square q cube or 8p cube q square r square 16p square q raised to 4 r cube ಅಂದರು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರು. ಸೊ ಇಲ್ಲಿ 4, 8, 16ದಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನಾಗುತ್ತೆ ಇಲ್ಲಿ 4 ಆಗುತ್ತೆ. ಸೊ 4 ಆಗುತ್ತೆ. ನೆಕ್ಸ್ಟ್ ಪಿ ಸ್ಕ್ವೇರ್ ಅದ, ಪಿ ಕ್ಯೂಬ್ ಅದ, ಪಿ ಸ್ಕ್ವೇರ್ ಅದ. ಸೊ ಇಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಪಿ ಸ್ಕ್ವೇರ್ ಆಗುತ್ತೆ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಇಲ್ಲಿ 3ರಲ್ಲಿ ಆದ ಇರಬೇಕಂದಂಗೆ. ಸೊ ನೆಕ್ಸ್ಟ್ ಕ್ಯೂದ್ರಲ್ಲಿ ಇಲ್ಲಿ ಕ್ಯೂ ಕ್ಯೂಬ್ ಅದ, ಕ್ಯೂ ಸ್ಕ್ವೇರ್ ಅದ, ಕ್ಯೂ ರೆಸ್ಟು 4 ಅದ. ಸೊ ಇಲ್ಲಿ ಕಾಮನ್ ಏನದ, ಕ್ಯೂ ರೆಸ್ಟು 2 ಅದ. ಸೊ ಕ್ಯೂ ರೆಸ್ಟು 2. ನೆಕ್ಸ್ಟ್ ಇಲ್ಲಿ ಆರ್ ಅದ, ಇಲ್ಲಿ ಆರ್ ಸ್ಕ್ವೇರ್ ಅದ, ಇಲ್ಲಿ ಆರ್ ಕ್ಯೂಬ್ ಅದ. ಸೊ ಹಾಗಾಗಿ ಇಲ್ಲಿ 3ರಲ್ಲಿ 6 ಅದ. ಸೊ 6 ಬರ್ತದೆ. ಸೊ ಇದೆಲ್ಲಿ ಅದ, ಆಪ್ಷನ್ ಬಿ ದಲ್ಲಿ ಅದ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್
ಸೊ ಇನ್ ದ ಗಿವನ್ ಫಿಗರ್ ಬಿ ಸಿ ಇಸ್ ದ ಡಯಾಮೀಟರ್. ಸೊ ಇಲ್ಲಿ ಬಿ ಸಿ ಅನ್ನೋದು ಇದೆ ಡಯಾಮೀಟರ್ ಆಫ್ ದ ಸರ್ಕಲ್. ಸೊ ಆ್ಯಂಗಲ್ ಬಿ ಒ ಇಸ್ 60 ಡಿಗ್ರಿ, ದೆನ್ ದ ಆ್ಯಂಗಲ್ ಎ ಡಿ ಸಿ ಇಸ್ ಈಕ್ವಲ್ ಟು ಅಂದರು. ಸೊ ಇಲ್ಲಿ ಆ್ಯಂಗಲ್ ಬಿ ಎ ಒ, ಸೊ ಆ್ಯಂಗಲ್ ಬಿ ಎ ಒ ಇದೆ 60 ಡಿಗ್ರಿ ಅದ. ಸೊ ಇಲ್ಲಿ ದೆನ್ ಆ್ಯಂಗಲ್ ಎ ಡಿ ಸಿ, ಸೊ ಆ್ಯಂಗಲ್ ಎ ಡಿ ಸಿ ಎಷ್ಟು ಆಗಿರ್ತದೆ ಅಂದರು. ಸೊ ಇಲ್ಲಿ ನಮ್ಗೆ ಆಪ್ಷನ್ಗಳು 30, 45, 60 ಅದ. ಸೊ ಇಲ್ಲಿ ಸೊ ಇದು ಕೂಡ ಏನಾಗುತ್ತೆ ಇಲ್ಲಿ 60 ಡಿಗ್ರಿ ಆಗಿರ್ತದೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗೋಣ. ಸೊ ಧನ್ಯವಾದ.